ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಮೋದಿಜಿ ಅವರು ಬಜೆಟ್ ಮಂಡನೆ ಏನೋ ಆಯ್ತು. ಸೊ ಯಾವೆಲ್ಲ ವಸ್ತುಗಳ ಬೆಲೆ ಇಲ್ಲಿ ಇಳಿಕೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ ಐಕನ್ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು. ಒಂದ್ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಫೆಬ್ರವರಿ 1ನೇ ತಾರೀಕು ಬಜೆಟ್ ಮಂಡನೆ ಆಯ್ತು ಅಂತಾನೆ ಹೇಳ್ಬೋದು. ಸೊ ಈ ಒಂದು ಬಜೆಟ್ ಮಂಡನೆಯಲ್ಲಿ ಇಳಿಕೆ ಆಗಿರುವಂತಹ ವಸ್ತುಗಳು ಯಾವ್ಯಾವು ಅಂತ ಕೆಲವೊಬ್ಬರಿಗೆ ಏನಾಗುತ್ತೆ ಇಲ್ಲಿ ಕನ್ಫ್ಯೂಷನ್ ಇರುತ್ತೆ ಅಂತಾನೆ ಹೇಳ್ಬೋದು. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಮೊದಲನೇದಾಗಿ ಇಲ್ಲಿ ನೋಡೋದಾದ್ರೆ ಟಿವಿ ಮತ್ತೆ ಮೊಬೈಲ್ಗಳು ಹಗ್ಗ ಆಗಿದೆ ಅಂತ ಅಂದ್ರೆ ಇಲ್ಲಿ ಟಿವಿ ಅಂತ ಅಂದ್ರೆ ನಿಮಗೆ ಎಲ್ಇಡಿ ಆಗಿರ್ಬೋದು, LCD ಟಿವಿಗಳಾಗಿರ್ಬೋದು. ಸೊ ಯಾವುದೇ ಒಂದು ಟಿವಿಯನ್ನ ಪರ್ಚೇಸ್ ಮಾಡಿದ್ರು ಕೂಡ ನಿಮಗೆ ಬೆಲೆ ಇಳಿಕೆ ಆಗಿದೆ. ದೆನ್ ನೆಕ್ಸ್ಟ್ ನಿಮಗೆ ಜೀವರಕ್ಷಕ ಔಷಧಿಗಳನ್ನ ಇಲ್ಲಿ ಇಳಿಕೆ ಮಾಡಿದ್ದಾರೆ ಅಂತಾನೆ ಅನ್ಬೋದು. ಇವಾಗ ಕ್ಯಾನ್ಸರ್ ಔಷಧಿಗಳ ಬೆಲೆಗಳನ್ನ ಕಡಿಮೆ ಮಾಡಿದ್ದಾರೆ. ಅತಿ ಹೆಚ್ಚು ಕ್ಯಾನ್ಸರ್ ಈಗ ಔಷಧಿಗಳು ಏನ್ ತಗೊಳ್ತಿದ್ರು ಕ್ಯಾನ್ಸರ್ ಪೇಷಂಟ್ಗಳು ಅತಿ ಹೆಚ್ಚು ಔಷಧಿಗಳನ್ನ ಬಳಸಲೇಬೇಕಾಗುತ್ತೆ. ಸೊ ಹಾಗಾಗಿ ಏನ್ ಮಾಡಿದ್ದಾರೆ, ಸೊ ಈ ಒಂದು ಬೆಲೆಗಳನ್ನ ಕಡಿಮೆ ಮಾಡಿದ್ದಾರೆ, ಔಷಧಿ ಬೆಲೆಗಳನ್ನ. ದೆನ್ ನೆಕ್ಸ್ಟ್ ನೋಡೋದಾದ್ರೆ ಸ್ವದೇಶಿ ನಿರ್ಮಿತ ಬಟ್ಟೆಗಳೇನಿತ್ತು ಸೊ ಅದನ್ನು ಕೂಡ ಇಲ್ಲಿ ಇಳಿಕೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ದೆನ್ ನೆಕ್ಸ್ಟ್ ಇವಾಗ ಎಲೆಕ್ಟ್ರಿಕ್ ಕಾರ್ಗಳು ಕೂಡ ಇಲ್ಲಿ ಹಗ್ಗ ಆಗಿದೆ. ಸೊ ಎಲೆಕ್ಟ್ರಿಕ್ ಕಾರ್ಗಳನ್ನ ನಮ್ಮ ಮೋದಿಜಿ ಸರ್ಕಾರದ ಏನೋ ಒಂದು ಉದ್ದೇಶ ಅಂತ ಅಂದ್ರೆ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಸೊ ಕಡಿಮೆ ಮಾಡಿಬಿಟ್ಟು ಎಲೆಕ್ಟ್ರಿಕ್ ಕಾರ್ಗಳು ಓಡಾಡಬೇಕು ಅಂತ ಅವರು ಅನ್ಕೊಂಡಿದ್ರು. ಸೊ ಹಾಗಾಗಿ ಆ ಒಂದು ಕಾರ್ಗಳ ಬೆಲೆಯನ್ನ ಇಲ್ಲಿ ಕಡಿಮೆ ಮಾಡಿದ್ದಾರೆ. ನೆಕ್ಸ್ಟ್ ಚರ್ಮೋತ್ಪನ್ನ ಏನು ವಸ್ತುಗಳಿರುತ್ತೆ ಸೊ ಅದು ಕೂಡ ಹಗ್ಗ ಆಗಿದೆ. ಚರ್ಮೋತ್ಪನ್ನ ಅಂತ ಅಂದ್ರೆ ಸ್ಲಿಪ್ಪರ್ ಆಗಿರ್ಬೋದು, ಬ್ಯಾಗ್ಗಳಾಗಿರ್ಬೋದು. ಸೊ ಈ ರೀತಿ ಏನ್ ಚರ್ಮೋತ್ಪನ್ನ ವಸ್ತುಗಳಿರುತ್ತೆ ಸೊ ಅದನ್ನು ಕೂಡ ಇಲ್ಲಿ ಕಡಿಮೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸರಳೀಕೃತ ಹೊಸ ತೆರಿಗೆ ನೀತಿ ಅಂತ ಅಂದ್ರೆ ತೆರಿಗೆ ನೀತಿಯಲ್ಲಿ ಒಂದು ಅಲ್ಲೂ ಕೂಡ ಬದಲಾವಣೆಗಳನ್ನ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ಬೇಕು ಅಂತಂದ್ರೆ ವಿಡಿಯೋ ಕಂಪ್ಲೀಟ್ ಲೆಂತ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಮೈನ್ ಹೇಳ್ತಾ ಇರುವಂತದ್ದು. ಸೊ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರು ಡೌಟ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬಂದು TDS ಮತ್ತೆ TCS ಇನ್ನಷ್ಟು ಸರಳೀಕರಣ ಅಂತ ಕೂಡ ಹೇಳಿದ್ದಾರೆ. ಸೊ ಇದರಲ್ಲೂ ಕೂಡ ಕಡಿಮೆ ಆಗಿರುವಂತದ್ದು. ನೆಕ್ಸ್ಟ್ ಹಿರಿಯ ನಾಗರಿಕರಿಗೆ 1 ಲಕ್ಷದವರೆಗೆ ಇಲ್ಲಿ TDS ಲಾಭ ಅಂತ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಮೊದಲ 50,000 ಇತ್ತು ಅನ್ಸುತ್ತೆ, ಇವಾಗ 1 ಲಕ್ಷಕ್ಕೆ ಅದನ್ನ TDS ಲಾಭವನ್ನ ಪಡ್ಕೊಳ್ಳೋ ರೀತಿ ಮಾಡಿದ್ದಾರೆ ಹಿರಿಯ ನಾಗರಿಕರಿಗೆ. ನೆಕ್ಸ್ಟ್ ಶೈಕ್ಷಣಿಕ ಸಾಲದ ವೇತನ ತೆರಿಗೆಯನ್ನ ಇಲ್ಲಿ ಇಳಿಕೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದು ಬ್ಯಾಡ್ ನ್ಯೂಸ್ ಕೊಟ್ಟಿದ್ದಾರೆ. ಒಂದೇ ಒಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇಲ್ಲ ಅಂತ ಅಂದ್ರೆ ನೀವು ಹೆಚ್ಚುವರಿ ತೆರಿಗೆಯನ್ನ ಇಲ್ಲಿ ಕಟ್ಟಬೇಕಾಗುತ್ತೆ ಅಂತ ಅಂದ್ರೆ ಕೇಂದ್ರ ಸರ್ಕಾರದವರು ಮೊದಲಿಂದನೂ ಕೂಡ ಹೇಳಿದ್ದಾರೆ ಪ್ಯಾನ್ ಕಾರ್ಡ್ ಕಂಪಲ್ಸರಿ ಇರಲೇಬೇಕು ಪ್ರತಿಯೊಬ್ಬರ ಹತ್ರನೂ ಅಂತ. ಸೊ ಮಾಡಿಸ್ಕೊಂಡಿಲ್ಲ ಅಂತ ಅನ್ನೋರ್ಗೆ ಇದಾಗುತ್ತೆ ಹೆಚ್ಚು ತೆರಿಗೆಯನ್ನ ಇಲ್ಲಿ ಪಾವತಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದು ಇಳಿಕೆ ಅಲ್ಲದೆ ಬೇರೆ ಒಂದು ಮೇನ್ ಯಾವೆಲ್ಲ ಪಾಯಿಂಟ್ ಗಳನ್ನ ಇಲ್ಲಿ ಹೇಳಿದ್ದಾರೆ ಅಂತ ನೋಡೋದಾದ್ರೆ ಉಡಾನ್ ಯೋಜನೆ ಅಡಿ 120ಕ್ಕೂ ಹೆಚ್ಚು ಒಂದು ಏರ್ಪೋರ್ಟ್ ಗಳನ್ನ ಇಲ್ಲಿ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ 12 ಲಕ್ಷದವರೆಗೆ ಏನು ಆದಾಯಕ್ಕೆ ಟ್ಯಾಕ್ಸ್ ಗಳನ್ನ ಕಟ್ತಿದ್ವಿ ಅಲ್ವಾ, ಮೊದಲೆಲ್ಲ ಯಾವುದೇ ಒಂದು ಆದಾಯ ಬಂದ್ರು ಟ್ಯಾಕ್ಸ್ ಕಟ್ತಿದ್ವಿ. ಬಟ್ ಇಲ್ಲಿ ಇದೊಂದು ಬೆಸ್ಟ್ ಬೆನಿಫಿಟ್ ಅಂತಾನೆ ಹೇಳ್ಬೋದು. 12 ಲಕ್ಷದವರೆಗೆ ಆದಾಯಕ್ಕೆ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಇಲ್ಲ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನ ರೈತರಿಗೆ ಏನಪ್ಪಾ ಅಂತ ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಏನ್ ಸಾಲಗಳನ್ನ ಪಡ್ಕೊಳ್ತಿದ್ರು ಅಲ್ವಾ, ಸೊ 3 ಲಕ್ಷದಿಂದ ಈ ಒಂದು ಹಣವನ್ನ 5 ಲಕ್ಷಕ್ಕೆ ಏರಿಕೆಯನ್ನ ಮಾಡಿದ್ದಾರೆ. ಸೊ ಕಿಸಾನ್ ಕಾರ್ಡ್ ಮುಖಾಂತರ ಯಾರೆಲ್ಲ ಪಡ್ಕೊಳ್ತಿದ್ರೆ ಅವ್ರಿಗೊಂದು ಬೆನಿಫಿಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಎಲ್ಲಾ ಒಂದು ಗ್ರಾಮೀಣ ಸ್ಕೂಲ್ಗಳು ಏನಿದೆ ಸೊ ಗ್ರಾಮೀಣ ಶಾಲೆಗಳಿಗೆ ಇಲ್ಲಿ ಇಂಟರ್ನೆಟ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತಾನೆ ಹೇಳ್ಬೋದು. ಅಂತ ಅಂದ್ರೆ ಹಳ್ಳಿಗಳಲ್ಲೆಲ್ಲ ಯಾವ ಸ್ಕೂಲ್ಗಳು ಇದ್ವು ಅಲ್ವಾ, ಸೊ ಅವಕ್ಕೆಲ್ಲ ಇಲ್ಲಿ ಇಂಟರ್ನೆಟ್ ವ್ಯವಸ್ಥೆಯನ್ನ ಮಾಡೋದಾಗಿ ಬಜೆಟ್ ಅಲ್ಲಿ ಮಂಡನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು ನಮ್ಮ ಕೇಂದ್ರ ಸರ್ಕಾರದ ಕಡೆಯಿಂದ ಬಂದಿರೋ ಇನ್ನು ಹಲವಾರು ಇದೆ, ಬಟ್ ಮೇನ್ ಯಾವ್ದಿದೆ ಸೊ ಅದನ್ನ ಕೂಡ ಹೇಳಿರುವಂತದ್ದು. ಇಲ್ಲಿ ಇಳಿಕೆ ಆಗಿರುವಂತಹ ಒಂದು ಪಾಯಿಂಟ್ಸ್ ಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತಾನೆ ಹೇಳ್ಬೋದು. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡಬಹುದು. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ.